ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಅದಕ್ಕೆ ಆಧಾರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದೀತು. ನೋಡ್ರಿ, ಉಪ್ಪು ಆಹಾರಕ್ಕೆ ರುಚಿ ಕೊಡುತ್ತದೆ, ಕೆಡುವುದನ್ನು ತಡೆಯುತ್ತದೆ ಮತ್ತು ಶುದ್ಧತೆಯನ್ನು ಕಾಪಾಡುತ್ತದೆ. ಅದೇ ರೀತಿ ದೈವ ಮಕ್ಕಳಾದಂಥ ನಾವುಗಳು ಈ ಲೋಕದಲ್ಲಿ ದೇವರ ಪ್ರೀತಿ, ನೀತಿ ಮತ್ತು ಪರಿಶುದ್ಧತೆಯನ್ನು ತೋರಿಸುವವರಾಗಿರಬೇಕು. ಈ ಉಪ್ಪು ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಅದರ ಪ್ರಭಾವ ಎಲ್ಲರಿಗೂ ಗೊತ್ತಾಗುತ್ತದೆ. ಹಾಗೆ ನಮ್ಮ ಜೀವನ ದೇವರನ್ನು ಪ್ರತಿಬಿಂಬಿಸಬೇಕು. ನಮ್ಮ ಮಾತುಗಳು, ನಮ್ಮ ನಡತೆ, ನುಡಿ, ಪ್ರೀತಿ, ನಮ್ಮ ಸಾಕ್ಷಿಯ ಜೀವಿತ, ಅದರ ಮೂಲಕವಾಗಿ ಕರ್ತನ ನಾಮವನ್ನು ಮಹಿಮೆಪಡಿಸಬೇಕು. ನಾವು ಲೋಕದಂತೆಯೇ ಬದುಕಿದರೆ ನಮ್ಮ ಉಪ್ಪುತನವನ್ನು ಕಳೆದುಕೊಳ್ಳುತ್ತೇವೆ. ಆದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ನಮ್ಮ ಜೀವನ ಅನೇಕರಿಗೆ ಆಶೀರ್ವಾದವಾಗುತ್ತದೆ. ಉಪ್ಪು ಅದು ಕಡಿಮೆ ಬೆಲೆ ಉಳ್ಳದ್ದಾಗಿರಬಹುದು, ಆದರೆ ಅದು ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥಾರಿ. ನೋಡ್ರಿ, ನಾವು ಸಾವಿರಾರು ರೂಪಾಯಿಗಳ ಅಡುಗೆ ಮಾಡಿದರೂ ಈ ಸಾಧಾರಣ ಉಪ್ಪು ಹಾಕದೇ ಇದ್ದರೆ ಅದು ರುಚಿಯೇ ಇರುವುದಿಲ್ಲ. ನೋಡ್ರಿ, ಉಪ್ಪು ಸಣ್ಣದಾದರೂ ಅದರ ಪಾತ್ರ ಬಹಳ ದೊಡ್ಡದರಿ. ಆದುದರಿಂದ ಯೇಸು ಸ್ವಾಮಿ ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ದೈವ ಮಕ್ಕಳು ಈ ಲೋಕಕ್ಕೆ ರುಚಿ ತರುವವರು, ಆಶೀರ್ವಾದ ತರುವವರು ಆಗಿದ್ದಾರೆ. ಅನೇಕರ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತದೆ, ನಾನು ಸಣ್ಣವನು, ನನ್ನಿಂದ ಏನೂ ಆಗುವುದಿಲ್ಲ, ನನ್ನಲ್ಲಿ ವಿಶೇಷವಾದಂಥ ವ್ಯಕ್ತಿ ನಾನಲ್ಲ. ಆದರೆ ದೇವರು ಸಣ್ಣ ಕಾರ್ಯವನ್ನೇ ದೊಡ್ಡ ಕಾರ್ಯಕ್ಕಾಗಿ ಉಪಯೋಗಿಸುತ್ತಾರೆ. ಅದಕ್ಕೆ ದೇವರಲ್ಲಿ ಹೇಳುತ್ತಿರೋದು, ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ದೇವರ ದೃಷ್ಟಿಯಲ್ಲಿ ಯಾರು ಅಲ್ಪರಲ್ಲರಿ. ಸಣ್ಣವರು ದೇವರ ಕೈಯಲ್ಲಿ ದೊಡ್ಡ ಆಶೀರ್ವಾದವಾಗಬಹುದು. ಹೇಗೆ ಈ ಸಣ್ಣ ಉಪ್ಪು ಒಂದು ದೊಡ್ಡ ಪಾತ್ರ ವಹಿಸುತ್ತದೋ, ಹಾಗೆ ಈ ಲೋಕದಲ್ಲಿ ನಾವು ಚಿಕ್ಕವರಾಗಿದ್ದರೂ ಅಲ್ಪರಾಗಿದ್ದರೂ ಸಹ ಈ ಲೋಕದಲ್ಲಿ ನಾವು ಪ್ರಭಾವವನ್ನು ಬೀರಬೇಕು. ದೇವರ ಕೈಯಲ್ಲಿ ಸಾಮಾನ್ಯ ವ್ಯಕ್ತಿ ಅಸಾಧಾರಣ ವ್ಯಕ್ತಿಯಾಗಿ ಬದಲಾಗುತ್ತಾನೆ. ನೋಡ್ರಿ, ಈ ಇರುವೆ ಸಣ್ಣದಾದರೂ ದೊಡ್ಡ ಪ್ರಾಣಿಗಳನ್ನು ಕಚ್ಚುತ್ತಾರೆ. ಅದು ನಮಗೆ ಕಲಿಸೋದೇನೆಂದರೆ, ದೇಹದ ಶಕ್ತಿಗಿಂತ ಮನಸ್ಸಿನ ಮತ್ತು ಆತ್ಮದ ಶಕ್ತಿ ಅದು ಬಹಳ ದೊಡ್ಡದ್ರಿ. ದೇವರು ಸಣ್ಣವರನ್ನೇ ದೊಡ್ಡ ಕೆಲಸಕ್ಕೆ ಉಪಯೋಗಿಸುತ್ತಾರೆ. ಮೋಶೆಯ ಜೀವಿತವನ್ನು ನೋಡುವಾಗ ಅವನು ತೊದಲು ಮಾತಿನವನು, ಆದರೆ ದೇವರು ಅವನನ್ನು ದೊಡ್ಡ ನಾಯಕನಾಗಿ ಉಪಯೋಗಿಸಿದರು. ದಾವೀದನು ಒಬ್ಬ ಸಾಧಾರಣ ಕುರುಬ ಬಾಲಕ, ಆದರೆ ದೇವರು ಅವನನ್ನೇ ಅರಸನಾಗಿ ಮಾಡಿದರು. ಪೇತ್ರನು ಅವನು ಸಾಮಾನ್ಯ ಒಬ್ಬ ಬೆಸ್ತನು, ಮೀನುಗಾರ, ಆದರೆ ದೇವರು ಅವನನ್ನು ಒಬ್ಬ ದೊಡ್ಡ ಅಪೋಸ್ತಲನಾಗಿ ಮಾರ್ಪಡಿಸಿದರು. ಅದರಿಂದ ನಮಗೆ ತಿಳಿಯುವುದೇನಂತ ಹೇಳಿದ್ರೆ, ದೇವರು ಸಾಮರ್ಥ್ಯವಿರುವವರನ್ನು ಮಾತ್ರ ಕರೆಯುವುದಿಲ್ಲ, ಕರೆಯಲ್ಪಟ್ಟವರನ್ನು ಸಾಮರ್ಥ್ಯವಂತರನ್ನಾಗಿ ದೇವರು ಮಾಡುತ್ತಾರೆ. ನಾವು ಸಣ್ಣವರಾಗಿರಬಹುದು, ಆದರೆ ದೇವರ ಕೈಯಲ್ಲಿ ಮಹತ್ಕರವಾದ ಕಾರ್ಯಗಳನ್ನು ಮಾಡುವುದಕ್ಕೆ ನಾವು ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ಪ್ರಯೋಜನ ಪಡಿಸುತ್ತಾರೆ. ದೇವರು ನಿನ್ನನ್ನು, ನನ್ನನ್ನು ಒಂದು ಉದ್ದೇಶಪೂರ್ವಕವಾಗಿ ಸೃಷ್ಟಿಸಿದ್ದಾರೆ. ನಿನ್ನ ಜೀವಿತಕ್ಕೆ ಒಂದು ಮೌಲ್ಯವಿದೆ. ಅದರಿಂದ ದೇವರು ಹೇಳ್ತಾ ಇದ್ದಾರೆ, ನೀನು ಲೋಕಕ್ಕೆ ಉಪ್ಪಾಗಿ ಇಟ್ಟಿದ್ದೇನೆ, ನಿನ್ನ ಜೀವಿತ ಅನೇಕರಿಗೆ ಆಶೀರ್ವಾದವಾಗಿರಲಿ. ಆದುದರಿಂದ ಪ್ರೀತಿಯುಳ್ಳ ದೇವಜನರೇ, ಈ ಭೂಮಿಗೆ ಉಪ್ಪಾಗಿ ಜೀವಿಸೋಣ, ಪ್ರಭಾವ ಬೀರೋಣ.
ಕಟ್ಟೋಣ, ಒಂದು ಶುದ್ಧತೆಯ ಜೀವಿತವನ್ನು ಜೀವಿಸೋಣ. ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ. ನಮ್ಮೊಂದಿಗೆ ನೀವು ಮಾತನಾಡಿದ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳಿದ್ದೀರ. ಅದೇ ರೀತಿ ಉಪ್ಪು ತನ್ನ ರುಚಿಯನ್ನು ಹೇಗೆ ಕಳೆದುಕೊಳ್ಳುವುದಿಲ್ಲವೋ ಹಾಗೆಯೇ ನಮ್ಮ ಜೀವಿತದಲ್ಲಿ ರುಚಿಯನ್ನು ಕಳೆದುಕೊಳ್ಳದೆ ದೇವರೇ, ಪ್ರತಿಯೊಬ್ಬರಿಗೂ ದೇವರೇ, ನಮ್ಮನ್ನು ನೋಡುವ ದೇವರೇ, ನಾವು ವಾಸ ಮಾಡುವ ಸ್ಥಳದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ ಒಂದು ರುಚಿಯಾದ ಜೀವಿತವನ್ನು ಜೀವಿಸಲಿಕ್ಕೆ ಚಿಕ್ಕ ಉಪ್ಪು ದೊಡ್ಡ ಕಾರ್ಯ ಮಾಡುವ ಹಾಗೆ ನಮ್ಮ ಜೀವನ ಕೂಡ ದೊಡ್ಡ ಕಾರ್ಯ ಮಾಡಲಿಕ್ಕೆ ಉಪಯೋಗಿಸಿಕೊಳ್ಳ್ರಪ್ಪ. ಈ ದಿವಸ ದೇವರೇ, ಪ್ರತಿಯೊಂದು ಈ ವಿಡಿಯೋನ ವಾಚ್ ಮಾಡುತ್ತಿರುವ ಎಲ್ಲ ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ದೈವ ಸಮಾಧಾನ ಒಂದೊಂದು ಕುಟುಂಬವನ್ನು ಆಳ್ವಿಕೆ ಮಾಡಲಿ. ಯಾವುದಾದ್ರೂ ಒಂದು ವಿಷಯಕ್ಕಾಗಿ ಕಾಯುತ್ತಿರುವುದಾದರೆ ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ, ಆಳ್ವಿಕೆ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಭೂಮಿಗೆ ಉಪ್ಪಾಗಿ ರುಚಿ ಕೊಡುವವರಾಗಿ, ಸ್ತೋತ್ರ, ಚಿಕ್ಕ ಉಪ್ಪು ಹೇಗೆ ದೊಡ್ಡ ಪ್ರಭಾವವನ್ನು ಬೀರುತ್ತದೋ ಹಾಗೆ ಈ ಲೋಕದಲ್ಲಿ ನಾವಿರುವಾಗ ಒಂದು ದೊಡ್ಡ ಪ್ರಭಾವವನ್ನು ಬೀರೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.